ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಿಮಗೆ ಆದಷ್ಟು ಬೇಗ ಕಷ್ಟ ಕಳಿಬೇಕು ಅಂತಂದರೆ ಈ ಒಂದು ಸಮಯದಲ್ಲಿ ನಾಳೆ ದೀಪ ಹಚ್ಚಿ. ಏಕಾದಶಿ ದಿವಸ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂಥ ಹೆಂಗಸರುಗಳು ಈ ಒಂದು ತಪ್ಪನ್ನು ಮಾಡಬೇಡಿ. ಇದರಿಂದ ಕಷ್ಟಗಳು ಶುರು ಆಗುತ್ತೆ ಮತ್ತು ದರಿದ್ರ ಹೆಚ್ಚಾಗುತ್ತೆ. ಈ ಒಂದು ಏಕಾದಶಿಯನ್ನು ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತಾ ಹೋಗಿ. ಬಹಳಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಈಗಾಗಲೇ ಕಂಡಿರೋವಂಥವ್ರು ಇದ್ದಾರೆ. ಎಷ್ಟೋ ಕಷ್ಟಗಳನ್ನು ಕಳೆದುಕೊಂಡು ಒಳಿತನ್ನು ಕಂಡಿರೋವಂಥವ್ರು ಇದ್ದಾರೆ. ನಮಗೆ ಒಳ್ಳೆಯದಾಗಬೇಕು ಅಂತ ಅಂದರೆ ಸ್ವಲ್ಪ ಆದರೂ ಕಷ್ಟಪಡಬೇಕಲ್ವಾ? ತಪ್ಪದೆ ಈ ಏಕಾದಶಿಯನ್ನು ಆಚರಣೆ ಮಾಡಿ. 3 ವರ್ಷಕ್ಕೆ ಒಂದ್ಸಲಿ ಬರುವಂಥ ಈ ಏಕಾದಶಿ ಪದ್ಮಿನಿ ಏಕಾದಶಿ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಶುದ್ಧ ಏಕಾದಶಿ, ಇದನ್ನು ಪದ್ಮಿನಿ ಏಕಾದಶಿ ಅಂತಲೂ ಕೂಡ ಕರಿತೀವಿ. ಯಾವತ್ತು ಬಂದಿರೋ ಅಂಥದ್ದು ಅಂತ ಅಂದರೆ 27ನೇ ತಾರೀಕು ಮೇನಲ್ಲಿ ಬುಧವಾರ, ಅಂದರೆ ನಾಳೆ ದಿನ. ಅಧಿಕ ಮಾಸದ ಮಹತ್ವವನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅಧಿಕ ಮಾಸ ಮುಗಿಯೋವರೆಗೂ ಪ್ರತಿನಿತ್ಯ ಕೂಡ ನಾವು ವಿಷ್ಣುವಿನ ಯಾವುದೇ ಸ್ವರೂಪವಾದಂತಹ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ, ನೀವು ಮನೆಯಲ್ಲಿ ಆ ಥರ ಇದ್ದರೆ ನಾವು ಒಂದು ಸ್ವಲ್ಪ 2 ದಳ ತುಳಸಿಯನ್ನು ಇಟ್ಬಿಟ್ಟು ದಿನನಿತ್ಯ ಅವರನ್ನು ಆರಾಧನೆ ಮಾಡುವಂಥದ್ದು. ಸ್ವಲ್ಪ ಆದರೂ ಅವ್ರಿಗೆ ಏನಾದರೂ ನೈವೇದ್ಯ ಇಡ್ತೀವಿ ಅಂತ ಅಂದರೆ ನಮಗೆ ಎಷ್ಟೋ ಜನ್ಮಗಳ ಪಾಪ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೂ ಮಹತ್ವ ಅಧಿಕ ಮಾಸದಲ್ಲಿರುತ್ತೆ. ವಿಷ್ಣುವಿಗೆ ಅತಿ ಸೂಕ್ತವಾದಂತಹ ಕಾಲ ಈ ಮಾಸ. ಅಂಥದ್ರಲ್ಲಿ ಏಕಾದಶಿ ಅಂತ ಹೇಳಿ ಬಂದಾಗ ಬಹಳಷ್ಟು ಪುಣ್ಯ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ. ಅಧಿಕ ಮಾಸದಲ್ಲಿ ಬರುವಂಥ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ವೈಕುಂಠ ಏಕಾದಶಿ ದಿವಸ ನಾವು ಏಕಾದಶಿಯನ್ನು ಆಚರಿಸಿದಾಗೆ ನಮಗೆ ಪುಣ್ಯ ಫಲ ಬರುತ್ತೆ. ಹೀಗಾಗಿ ಕೆಲವರೆಲ್ಲ ಹೇಳ್ಬೋದು, ನಾವು ಏಕಾದಶಿ ಆಚರಣೆನ ನಾವು ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದಕ್ಕೂ ಆಗಲ್ಲ ಅಂತ ಹೇಳ್ಬೋದು. ಎಲ್ಲ ಏಕಾದಶಿಗಳ ಆಚರಣೆನ ನಾವು ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ನಾಳೆ ಬುಧವಾರ ತಪ್ಪದೆ ಈ ಒಂದು ಏಕಾದಶಿಯನ್ನು ನೀವು ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ಮದುವೆ ಆಗಿರುವಂಥ ಹೆಣ್ಮಕ್ಳು ಸೀರೆಯನ್ನು ಉಟ್ಕೋಬೇಕು, ಮಡಿ ಸೀರೆಯನ್ನು ಉಟ್ಕೋಬೇಕು. ಈ ರೀತಿ ಮಡಿ ಬಟ್ಟೆನ ಹಾಕ್ಕೊಂಡು ಏಕಾದಶಿಯನ್ನು ಆಚರಿಸ್ಬೇಕು. ಇನ್ನು ಏಕಾದಶಿ ದಿವಸ ನೀವು ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಪೂಜೆ ಮಾಡೋದಕ್ಕೆ ಆಗಿರ್ಬೋದು, ಯಾವುದು ಒಳ್ಳೆ ಸಮಯ ಅಂತ ಅಂದರೆ ಬೆಳಗಿನ ಜಾವ ನಾಳೆ 5 ಗಂಟೆ 5 ನಿಮಿಷದಿಂದ 5 ಗಂಟೆ 55 ನಿಮಿಷದ ತನಕ ಬಹಳ ಶುಭ ಇದೆ. ಈ ಒಂದು ಸಮಯದಲ್ಲಿ ನೀವು ದೀಪ ಹಚ್ಚುವಂಥದ್ದು. ಇನ್ನು ಪೂಜೆ ವಿಧಾನ ಅಂತ ಬಂದಾಗ ನಾಳೆ ಅಧಿಕ ಮಾಸ ವಿಷ್ಣುವಿನ ಆರಾಧನೆಗೆ ಮೊದಲು ಬಹಳ ಸಮಯ ಕೊಡಬೇಕು. ನಂತರ ಶ್ರೀಮನ್ನಾರಾಯಣ ಶ್ರೀಹರಿಯ ಸ್ವರೂಪವಾದಂತಹ ಆ 10 ಸ್ವರೂಪದಲ್ಲಿ ಯಾವುದಾದ್ರೂ ಒಂದು ಫೋಟೋ ಅಥವಾ ವಿಗ್ರಹ ಇದ್ರೂ ಪರವಾಗಿಲ್ಲ. ಮನೆಯಲ್ಲಿ ಭಗವಾನ್ ವಿಷ್ಣುವಿನ ಸ್ವರೂಪಗಳು ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ವಾ? ಯಾವುದೇ ಒಂದು ಸ್ವರೂಪ ಇದ್ರೂ ಕೂಡ ಆ ಫೋಟೋವನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಒರೆಸ್ಕೊಳ್ಳಿ. ವಿಗ್ರಹ ಇದ್ದರೆ ವಿಗ್ರಹನ ತೊಳ್ಕೊಳ್ಳಿ. ತಪ್ಪದೆ ಗಂಧವನ್ನು ಮೊದಲು ಹಚ್ಚಬೇಕು. ಅಧಿಕ ಮಾಸದಲ್ಲಿ ವಿಷ್ಣುವಿಗೆ ಗಂಧ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ಗಂಧವನ್ನು ತೆಗೆದಿಟ್ಕೊಂಡು, ಅಥವಾ ಗಂಧ ಇಲ್ಲ ಅಂತ ಅಂದರೆ ಗೋಪಿ ಚಂದನ ಅದನ್ನು ತೆಗೆದ್ಬಿಟ್ಟು ಮೊದಲು ಗಂಧ ಹಚ್ಚಿ, ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ತಪ್ಪದೆ ತುಳಸಿ ಹಾಕಬೇಕು. ತುಳಸಿಯನ್ನು ಹಾಕೋದ್ರಿಂದ ಬಹಳ ಶ್ರೇಷ್ಠ. ಇದಾದಮೇಲೆ ಬೇರೆ ಯಾವುದಾದ್ರೂ ಹೂ ಇರುತ್ತಲ್ವ, ಅದನ್ನು ನೀವು ಇಟ್ಕೋಬೋದು. 2 ತುಪ್ಪದ ದೀಪ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಕೋಬೇಕು. ಮಣ್ಣಿನ ದೀಪ ಆದರೂ ನಡೆಯುತ್ತೆ, ಅಥವಾ ಬೇರೆ ಯಾವುದಾದ್ರೂ ದೀಪ ಆದರೂ ನಡೆಯುತ್ತೆ. ಉದ್ದದ ಬತ್ತಿ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ದೀಪ ಹಚ್ಕೋಬೇಕು. ಆದಷ್ಟು ಬೇಗ ನಿಮಗೆ ಕಷ್ಟ ಕಳಿಬೇಕು ಅಂತಂದರೆ ಈ ಸಮಯದಲ್ಲಿನೇ ದೀಪ ಹಚ್ಚಬೇಕು. ನಾ ಆಗಲೇ ತಿಳಿಸಿದಂಗೆ 5 ಗಂಟೆ 5 ನಿಮಿಷದಿಂದ 5 ಗಂಟೆ 55 ನಿಮಿಷದ ತನಕ ಬಹಳ ಶುಭ ಇದೆ. ಈ ಒಂದು ಸಮಯದಲ್ಲಿ ದೀಪ ಹಚ್ಚಬೇಕು. ಆಗಿಲ್ಲ ಅಂತ ಅಂದಾಗ ನಿಮ್ಮ ಪೂಜೆ ಏನಿರುತ್ತೆ 8 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. ದೀಪ ಹಚ್ಚಿದಾದ್ಮೇಲೆ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಅಕ್ಷತೆಯನ್ನು ಇಟ್ಕೊಂಡು ಈ ಅಧಿಕ ಮಾಸದ ಏಕಾದಶಿಯನ್ನು ಯಾವ ಕಾರಣಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದೀರಾ, ನಿಮ್ಮ ಏನೆಲ್ಲ ಕಷ್ಟಗಳಿದೆ ಅದನ್ನು ಹೇಳ್ಕೊಳ್ಳಿ, ಮತ್ತು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಳ್ಳಿ. ಆಮೇಲೆ ವಿಷ್ಣುವಿನ ಪಾದದ ಬಳಿ ಆ ಕೈಯಲ್ಲಿರುವಂಥ ಅಕ್ಷತೆ ತುಳಸಿಯನ್ನು ಹಾಕಬೇಕು. ಊದ್ಗಡ್ಡಿ ಧೂಪವನ್ನು ತೋರಿಸ್ಬೇಕು. ಇದಾದ ನಂತರ ವಿಷ್ಣು ಸಹಸ್ರನಾಮವನ್ನು ನಾಳೆ ಸಂಪೂರ್ಣವಾಗಿ ಪಾರಾಯಣ ಮಾಡಲೇಬೇಕು. ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ ಪಾರಾಯಣ ಮಾಡಿ, ಇನ್ನು ಇವತ್ತೇ ಬೆಟ್ಟದ ನೆಲ್ಲಿಕಾಯಿನ ತಂದಿಟ್ಕೊಳ್ಳಿ. ನಾಳೆ ಪೂಜೆಗೆ ವಿಷ್ಣುವಿನ ಮುಂದೆ ಈ ಬೆಟ್ಟದ ನೆಲ್ಲಿಕಾಯಿನ ಮೊದಲು ತೊಳ್ಕೊಂಬಿಟ್ಟು ನಂತರ ಒಂದು ಒಳ್ಳೆ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು 2 ಹೂ ಬತ್ತಿನ ತುಪ್ಪದಲ್ಲಿ ನೆನೆಸಿಟ್ಬಿಟ್ಟು ಆ ಬೆಟ್ಟದ
ನೆಲ್ಲಿಕಾಯಿ ಮೇಲೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಬೇಡಿ, ಹಾಗೆಯೇ ಅದ್ರ ಮೇಲೇ ಇಡಿ. ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ವಿಷ್ಣುವಿನ ಮುಂದೆ ಇಟ್ಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಅದನ್ನು ಹೇಳೋದಕ್ಕಿಂತ ಮೊದಲು ಈ ದೀಪವನ್ನು ಹಚ್ಬಿಡಿ. ನೀವು ವಿಷ್ಣು ಸಹಸ್ರನಾಮವನ್ನು ಪೂರ್ತಿ ಹೇಳೋವರೆಗೂ ಅದು ಉರಿಯೋದಿಲ್ಲ. ಅದು ಎಷ್ಟೊತ್ತು ಉರಿಯುತ್ತೋ ಉರಿಲಿ, ತೊಂದರೆ ಇಲ್ಲ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ. ಪಾರಾಯಣ ಮಾಡಿದಾದ್ಮೇಲೆ ವಿಷ್ಣುವಿಗೆ ಮಾತ್ರ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕು. ಇನ್ನು ಏಕಾದಶಿ ದಿನ ನೀವೇನಾದರೂ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಒಂದೇ ಒಂದು ಪ್ರದಕ್ಷಿಣೆ ಹಾಕಬೇಕು. ಜಾಸ್ತಿ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ರಾಯರು ಚಿತ್ತಾಸಂಪೂರ್ಣವಾಗಿ ಭಗವಾನ್ ಶ್ರೀ ವಿಷ್ಣುವಿನಲ್ಲಿ ನೆಲೆಸಿರ್ತಾರೆ. ಈ ದಿನ ಜಾಸ್ತಿ ಪ್ರದಕ್ಷಿಣೆ ಹಾಕಿದ್ರೆ ರಾಯರ ಲೆಕ್ಕ ಸೇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಏಕಾದಶಿ ದಿವಸ ಏಕ ಪ್ರದಕ್ಷಿಣೆಯನ್ನು ಹಾಕಬೇಕು. ಏಕಾದಶಿ ದಿವಸ ಏಕ ಪ್ರದಕ್ಷಿಣೆಯನ್ನೇ ಹಾಕ್ಬಿಟ್ಟು ರಾಯರ ಮಠಕ್ಕೆ ಹೋದಾಗ ಮಾತ್ರ ಈ ರೀತಿ ಹಾಕ್ಬಿಟ್ಟು ಬರಬೇಕು. ಇನ್ನು ವಿಷ್ಣುವಿಗೆ ಏನಾದರೂ ಹಣ್ಣುಗಳಿದ್ದರೆ ಹಣ್ಣುಗಳನ್ನು ಸಮರ್ಪಣೆ ಮಾಡಬೇಕು. 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಬೇಕು. ಮಹಾಮಂಗಳಾರತಿಯನ್ನು ಮಾಡಬೇಕು. ಯಾರೆಲ್ಲ ಹೆಂಗಸರು ಏಕಾದಶಿ ಆಚರಣೆ ಮಾಡ್ತಿರೋ ಅವತ್ತಿನ ದಿವಸ ಅಂದರೆ ನಾಳೆ ದಿವಸ ಸೀರೆನೇ ಉಡಿ. ಏಕಾದಶಿ ಆಚರಣೆ ಮಾಡೋವಂಥವ್ರು ಹೆಂಗಸರು ಸೀರೆ ಉಟ್ರೇ ಒಳ್ಳೆಯದು. ಆ ದಿನ ಪೂರ್ತಿ ಅಂದರೆ ನಾಳೆ ಬೆಳಗ್ಗೆ ಪೂಜೆ ಮಾಡಿದಾಗಿನಿಂದ ರಾತ್ರಿವರೆಗೂ ಅದರಲ್ಲೇ ಅಂದರೆ ನೀವು ಯಾವ ಸೀರೆ ಉಟ್ಟಿರ್ತೀರೋ ಆ ಸೀರೆನಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಪ್ರತಿದಿನ ಎಷ್ಟೋ ಜನ ಹೆಂಗಸರು ನೈಟಿಗಳಲ್ಲೇ ದಿನ ಪೂರ್ತಿ ಇರ್ತಾರಲ್ವಾ, ಅದೇ ಒಂದು ದರಿದ್ರ ಅಂತಲೇ ಹೇಳ್ಬೋದು. ನಾನು ಪ್ರತಿದಿನ ಇದೇ ರೀತಿ ಇರಿ ಅಂತ ನಾನು ಹೇಳ್ತಾ ಇಲ್ಲ, ಏಕಾದಶಿ ದಿವಸ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆ ವೆಂಕಟೇಶ್ವರ ಸ್ವಾಮಿ ಮೆಚ್ಚೋ ಥರ ನಾವಿರಬೇಕು ಅಷ್ಟೇ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಗಲೇ ನಮಗೆ ಕಷ್ಟಗಳು ಕಳೆಯುತ್ತೆ. ಉಪವಾಸ ಇರೋರು ಸೀರೆನಲ್ಲಿದ್ರೇ ಒಳ್ಳೆಯದು. ನಮಗೆ ಬಹಳ ಒಂದು ಒಳ್ಳೆಯ ಏಕಾದಶಿ ಬಂದಿದೆ, ನಮ್ಮ ಕಷ್ಟಗಳು ಕಳಿಬೇಕು ಅಂತ ಅಂದ್ಬಿಟ್ಟು ಉಪವಾಸ ಮಾಡಬೇಕು. ನಿಮ್ಮ ಶಕ್ತಿಗೆ ಅನುಸಾರ ನೀವು ಉಪವಾಸವನ್ನು ಮಾಡ್ಕೋಬೋದು. ಇಲ್ಲ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಅನ್ನೋರು ಹಾಲು ಹಣ್ಣು ಆ ಥರ ತೊಗೋಬೋದು. ಇಲ್ಲ ಅಂತ ಅಂದರೆ ಮಾಡೋದೇ ಬೇಡ. ನಾವು ಚೆನ್ನಾಗಿದ್ದೀವಿ, ಏನೂ ತೊಂದರೆ ಇಲ್ಲ ಅಂತ ಅಂದರೆ ಉಪವಾಸವನ್ನು ಮಾಡಿ. ಇನ್ನು ಉಪವಾಸ ಬಿಟ್ಟಾದಮೇಲೆ ಯಾರೇ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಅನ್ನ ಇದನ್ನು ಮಾತ್ರ ತಿನ್ನಲೇಬಾರ್ದು. ಯಾವುದಾದ್ರೂ ಫಲಹಾರ ಆ ಥರ ತೊಗೊಳ್ಳಿ. ಇನ್ನು ನಾಳೆ ರಾತ್ರಿ 8 ಗಂಟೆಗೆ ಉಪವಾಸವನ್ನು ಬಿಡೋ ಅಂಥವ್ರು ಸಿಹಿ ಅವಲಕ್ಕಿ ತಿನ್ಕೋಬೋದು. ಉಪ್ಪಿಟ್ಟು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸು ಬಳಸ್ದಂಗೆ ನೀವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೋಬೋದು. ಇದು ನಾನು ಶಾಸ್ತ್ರೋಕ್ತವಾದ ವಿಧಾನದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ಕೂಡ ಮಾಡ್ತಾ ಹೋಗಿ. ಬಹಳಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಈಗಾಗಲೇ ಕಂಡಿರೋವಂಥವ್ರು ಇದ್ದಾರೆ. ಎಷ್ಟೋ ಕಷ್ಟಗಳನ್ನು ಕಳೆದುಕೊಂಡು ಒಳಿತನ್ನು ಕಂಡಿರೋವಂಥವ್ರು ಇದ್ದಾರೆ. ನಮಗೆ ಒಳ್ಳೇದಾಗಬೇಕು ಅಂತ ಅಂದರೆ ಸ್ವಲ್ಪ ಆದರೂ ಕಷ್ಟಪಟ್ಟು ಮಾಡಬೇಕು ಅಲ್ವಾ. ತಪ್ಪದೆ ಈ ಏಕಾದಶಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಯಾವುದೇ ವ್ರತ ಮಾಡಿದ್ರೂ ಕೂಡ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದೇ ಆಗುತ್ತೆ. ಇಷ್ಟು ಕೂಡ ಪದ್ಮಿನಿ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. 3 ವರ್ಷಕ್ಕೆ ಒಮ್ಮೆ ಬರುವಂಥ ಏಕಾದಶಿ ಇದು. ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.